ಪ್ರೈಸ್ ಎಲ್ಲ ಹೇಗಿರುತ್ತೆ ಮೇಡಮ್? ಪ್ರೈಸ್ನೆಲ್ಲ ರೀಸನಬಲ್ ಸರ್. ಸ್ವಲ್ಪ ಶಾಕ್ ಆಗೋ ಜನನೂ ಇದ್ದಾರೆ, ಯಾಕಂದ್ರೆ ಇಷ್ಟು ಕಡಿಮೆಗೆ ಸಿಗುತ್ತಾ ಅಂತ. ನಮ್ಮ ಹೋಟೆಲ್ಗೆ ಇಂಥದ್ದು ಬೇಕು ಅಂತ ಬಂದ್ರೆ ಎಲ್ಲವೂ ಸಿಗುತ್ತೆ. ಇನ್ನೊಂದು ಯಾವ್ದೋ ಬೇರೆದಕ್ಕೆ ಬಂದಿರ್ತಾರೆ, ನಾವು ಮಾಡ್ತಾ ಇರೋದು ನೋಡಿ ಸರಿ ಇದೆ ಕೊಡಿ ಅನ್ನೋ ತರ ಅದಕ್ಕೆ ಫಿಕ್ಸ್ ಆಗಿರ್ತಾರೆ. ಓಕೆ, ಸೊ ನಿರಾಶೆಯಿಂದ ಹೋಗೋ ಇದು ಚಾನ್ಸೇ ಇಲ್ಲ. ಓಕೆ, ಸೊ ಯಾರು ಒಂದು ಖುಷಿಯಾಗಿ ಅವ್ರ ಇಷ್ಟ ಬಂದು ತಿನ್ಕೊಂಡು ಹೋಗೋದು. ಸೊ ಕೆಲವು ಕಡೆ ಹೋದ್ರೆ ಏನಾಗುತ್ತೆ, ಬರೀ 3 ಐಟಮ್ ಇರುತ್ತೆ. ಸೊ ಅವ್ರೇನೋ ಆಸೆ ಇಟ್ಕೊಂಡೋಗಿರ್ತಾರೆ, ಅನಿವಾರ್ಯವಾಗಿ ಇನ್ನೇನೋ ತಿನ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ನಿಮ್ಮಲ್ಲಿ ಅದಿಲ್ವೇ ಇಲ್ಲ. ಕಂಠೀರವ ಇಂಡೋರ್ ಸ್ಟೇಡಿಯಮ್ ಮತ್ತು ಔಟ್ಡೋರ್ ಸ್ಟೇಡಿಯಂ ಪಕ್ಕ ಮಲ್ಯ ಹಾಸ್ಪಿಟ್ಲ್ ಅಂತ ಇತ್ತು. ಅದ್ರ ಪಕ್ಕನೇ ಸೆಂಟ್ ಫಿಲಾಮಿನಾ ಅಂತ ಒಂದು ಸ್ಕೂಲ್ ಇದೆ. ಆ ಸ್ಕೂಲ್ ಹೆಸರು ಕೇಳಿದ್ರೆ ನಮಗೊಂದು ಹೆಮ್ಮೆ ಅಥವಾ ಪ್ರತಿಷ್ಠೆ ಅನ್ನೋ ಒಂದು ಒಪಿನಿಯನ್ ಬರುತ್ತೆ. ಸೊ ಅಲ್ಲಿ ಸೆಂಟ್ ಫಿಲಾಮಿನಾ ಸ್ಕೂಲಲ್ಲಿ ಕ್ಯಾಂಟೀನ್ ಮಾಡ್ತಾ ಇದ್ದವರು ಇವತ್ತು ಹೊರಗೆ ಬಂದು ಅವ್ರದ್ದೇ ಆದೊಂದು ಪುಟ್ಟ ಹೋಟೆಲ್ನ ತಗೊಂಡಿದ್ದಾರೆ, ಅಮ್ಮ ಮೆಸ್ ಅಂತ. ನಿಜವಾಗ್ಲೂ ಆ ಸ್ಕೂಲ್ ಅಂದ್ರೇ ನಮಗೆ ಎಷ್ಟು ಹೈಜಿನಿಕ್ ಅಥವಾ ಪ್ರತಿಷ್ಠೆ ಅಂತ ಫೀಲ್ ಆಗುತ್ತೆ. ಸೊ ಈ ಹೋಟ್ಲು ಕೂಡ ಹಾಗೆ ಫೀಲ್ ಆಗುತ್ತೆ. ಆತ್ಮೀಯರೇ, ನಾನಿದ್ದೀನಿ ನಾಗದೇವನಹಳ್ಳಿಯ ಚಿತ್ರಕೂಟ ಸ್ಕೂಲ್ ಹತ್ರ. ಹೆಸರು ಕೇಳಿದ್ರೇ ಭಾಳ ವಿಶೇಷ ಅನಿಸುತ್ತೆ. ಅಮ್ಮನ ಕೈಯಿಂದ ಮಾಡಿರೋ ಊಟ ತಿಂಡಿ ಥರ ಇರ್ಬೋದು ಅನ್ನೋ ಫೀಲ್ ಇದೆ. ನಿಜವಾಗ್ಲೂ ಅಲ್ಲಿ ಟಿಫನ್ ಹೇಗಿದೆ, ಊಟ ಹೇಗಿದೆ, ಯಾಕಷ್ಟೊಂದು ಜನ ಇರ್ತಾರೆ ಯಾವಾಗಲೂ. ಇದು ಪುಟ್ಟದು, ಬಟ್ ಜನ ಅಂತೂ ಸಿಕ್ಕಾಪಟ್ಟೆ ಇರ್ತಾರೆ. ಬನ್ನಿ ಅಂಥ ವಿಶೇಷ ಏನಂತ ತಿಳ್ಕೊಂಬರೋಣ. ಸರ್ ನಮಸ್ಕಾರ. ನಮಸ್ಕಾರ. ಏನು ಸರ್ ತಮ್ಮ ಹೆಸರು? ಅಭಿಷೇಕ್. ಏನು ಮಾಡ್ತಾ ಇದ್ದೀರಾ ಸರ್ ತಾವು? ನೆಕ್ಸಾಸಲ್ಲಿ. ಓಕೆ, ಮಾರುತಿ ಗ್ರೂಪ್ ಅವ್ರದ್ದು. ಓಕೆ. ಅಲ್ಲಿ ಏನಾಗಿ ವರ್ಕ್ ಮಾಡ್ತೀರಾ ಸರ್? ಸರ್ ಅಲ್ಲಿ ಸೀನಿಯರ್ ಎಕ್ಸಿಕ್ಯೂಟಿವ್ ಆಗಿ. ಓಕೆ. ಹೇಗಿದೆ ಸರ್ ಇಲ್ಲಿ ಊಟ? ಊಟ ತುಂಬ ಚೆನ್ನಾಗಿದೆ. ನೀವು ರೆಗ್ಯುಲರ್ ಇಲ್ಲೇ ಬರೋದಾ? ಇಲ್ಲ, ಫಸ್ಟ್ ಟೈಮ್ ಬಂದಿದ್ದು. ಫಸ್ಟ್ ಟೈಮ್. ಚೆನ್ನಾಗಿದೆ. ಇನ್ಮೇಲೆ ಇಲ್ಲೇ ಬರೋಣ. ಓಕೆ, ಸೇಮ್ ಮನೆ ಫುಡ್ ಥರ ಇದೆ. ಸೊ ಇಡೀ ಕುಟುಂಬದವರೇ ನಿಂತ್ಕೊಂಡು ಮಾಡ್ತಾ ಇರೋ ಹೋಟೆಲ್. ಹೌದು. ಓಕೆ, ನೋಡಿ ಹೆಸರು ತುಂಬ ಚೆನ್ನಾಗಿದೆ. ಓಕೆ, ಅಮ್ಮ ಮನೆ. ಕರೆಕ್ಟ್. ಓಕೆ, ಸೊ ನೀವು ನಿಮ್ಮ ಸ್ನೇಹಿತರು ಬಂದಿದ್ದೀರಾ? ಹೌದು. ಓಕೆ, ಏನು ಇಷ್ಟ ಆಯ್ತು ಸರ್ ನಿಮಗೆ ಇಲ್ಲಿ? ಸರ್ ಊಟ ಎಲ್ಲ ಚೆನ್ನಾಗಿದೆ, ಮನೇಲಿ ತಿಂದಂಗೆ ಇದೆ. ಓಕೆ, ಪ್ರೈಸು ಸರ್? ಸರ್ ಪ್ರೈಸು ಓಕೆ, ಅಫೋರ್ಡಬಲ್ ಸಾಕು. ಓಕೆ, ನಮ್ಮಂಥವ್ರು ದಿನ ಕೆಲ್ಸಕ್ಕೆ ಹೋಗೋರಿಗೆ ಸಾಕು. ರೀಸನಬಲ್. ಥ್ಯಾಂಕ್ ಯು. ಅಮ್ಮ ನಮಸ್ಕಾರ. ಸರ್ ನಮಸ್ತೆ. ಓಕೆ, ಅಮ್ಮ ಮೆಸ್ ಅಂತ ಹೆಸರಿಟ್ಟಿದ್ದೀರಾ? ಹೌದು ಸರ್. ನಿಜವಾಗ್ಲೂ ಅಮ್ಮನ ಕೈ ರುಚಿನೇ ತಿಂದಂಗೆ ಆಗುತ್ತಾ ಅಂತ? ಖಂಡಿತ ಸರ್. ಅಮ್ಮ ಮೂಲತಃ ಯಾವ ಊರು ಆ್ಯಕ್ಚುಲಿ ತಮ್ಮದು? ಸರ್ ನನ್ನ ಪೂರ್ವಿಗ ಬಂದು ಆಂಧ್ರ ಸೈಡ್. ಆಂಧ್ರ. ತಾತ ಅವರು. ಹಾಂ. ಓಕೆ, ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತಮ್ಮ? ಸರ್ ನಾನು 45 ಇಯರ್ಸ್. 45 ಇಯರ್ಸ್. ಓಕೆ, ಮುಂಚೆ ಏನು ಮಾಡ್ತಾ ಇದ್ರಿ ಅಮ್ಮ? ಸರ್ ಸೆಂಟ್ ಜೋಸೆಫ್ PU ಕಾಲೇಜ್ ಅಂತ ಒಂದಿದೆ ಅಲ್ಲ, ಮಲ್ಯ ಹಾಸ್ಪಿಟಲ್ ಪಕ್ಕ. ಹೌದು. ಅಲ್ಲಿ ನಮ್ಮದು ಕ್ಯಾಂಟೀನ್ ಇತ್ತು ಸರ್, ಕಾಲೇಜ್ ಕ್ಯಾಂಟೀನ್. ಓಕೆ. ಅದರಲ್ಲಿ 15-16 ವರ್ಷ ನಾವು. ಓಕೆ, ಅಲ್ಲಿ ಕ್ಯಾಂಟೀನ್ ನಡೆಸ್ತಾ ಇದ್ದವ್ರೆ ನೀವು? ಹೌದು ಸರ್. ಓಕೆ, ಅಂದರೆ ಈ ಹೋಟೆಲ್ ಉದ್ಯಮ ನಿಮಗೂ ಹೊಸದೇನಲ್ಲ? ಅಲ್ಲ ಸರ್. ಓಕೆ, ಮುಂಚೆ ಎಕ್ಸ್ಪೀರಿಯನ್ಸ್ ಇದ್ದಿದೆ? ಖಂಡಿತ ಇದೆ ಸರ್. ಓಕೆ. ಅಂದರೆ ನೀವು ಮದುವೆಯಾಗಿ ಬಂದ ನಂತರ ಈ ಅಡುಗೆ ಇದಕ್ಕೆ ಬಂದಿದ್ದ ಅಥವಾ ನಿಮ್ಮ ತವ್ರ ಮನೆಯಲ್ಲೂ ಇತ್ತಮ್ಮ? ಇಲ್ಲ ಸರ್, ಮದುವೆ ಆಗಿ ಬಂದ ನಂತರನೇ. ಓಕೆ. ಹೇಗೆ ಅನಿಸ್ತು ನಿಮಗೆ ಕುಟುಂಬದಿಂದ ಸಡನ್ನಾಗಿ ಹೋಟೆಲ್ ಮಾಡಬೇಕು ಅಂತ ಅನಿಸ್ದಾಗ ನಿಮ್ಗೆ ಹೆಂಗೆ ಅನ್ನಿಸ್ತು? ಹೇಗೆ ಅವಾಗ ಏನೇನು ಕಲ್ತಿದ್ರಿ? ಇಲ್ಲ ಸರ್, ಎಲ್ಲ ಅಡುಗೆ ನಾರ್ಮಲಾಗಿ ಬರ್ತಾ ಇತ್ತಲ್ಲ, ಹಾಗೆ ಮುಂದುವರ್ಸೋಣ. ಓಕೆ, ಕೇಳಿದಾಗ ಸರಿ ಸಣ್ಣದಾಗಿ ನಾವು ಸ್ಟಾರ್ಟ್ ಮಾಡೋಣ ಅಂತ ಅನಿಸ್ತು. ಓಕೆ. ಸೊ ಈ ಮನೆಗಳಲ್ಲಾದರೆ ನಾವೊಂದು 5-6 ಜನಕ್ಕೆ ಅಷ್ಟು ಅಡುಗೆ ಮಾಡ್ತಾ ಇರ್ತೀವಿ. ಈ ಹೋಟೆಲ್ ಮಾಡಬೇಕು ಅಂದಾಗ 100 ಜನಕ್ಕೆ ಮಾಡಬೇಕಾಗುತ್ತೆ. ಹೌದು ಸರ್. ಅಲ್ಲ, ಸ್ಟಾರ್ಟಿಂಗಿಂದ ನಾವು ಮನೇಲೂ ಅಷ್ಟೇ ಸರ್, ಹೊರಗೆ ತರಿಸ್ತಾ ಇರಲಿಲ್ಲ. ನೆಂಟರು ಎತ್ತರು ತುಂಬ ಜನ ಬಂದಾಗ ನಾವೇ ಮಾಡಿ ಅಭ್ಯಾಸ ಮಾಡ್ಕೊಂಡ್ವಿ. ಆ ರೀತಿಯಾಗಿ ತುಂಬ ಅಡುಗೆ ವಿಷಯ ಅಂದಾಗ ಎಲ್ಲರಿಗೂ ಖುಷಿ ಆಗುತ್ತೆ ಮನೆಯಲ್ಲಿ. ಓಕೆ, ಇವತ್ತು ನೀವು ಮತ್ತು ನಿಮ್ಮ ಡಾಟರು ಯಜಮಾನ್ರು ಎಲ್ಲ ನಿಂತ್ಕೊಂಡು ನಡೆಸ್ತಾ ಇದ್ದೀರಾ ಹೋಟೆಲು? ಹೌದು ಸರ್. ಓಕೆ, ಏನು ಮೇಡಮ್ ನಿಮ್ಮ ಹೋಟೆಲ್ ವಿಶೇಷ ಆಗ್ತಿದೆ? ವಿಶೇಷ ಅಂದರೆ ಎಗ್ ಪರೋಟ. ಎಗ್ ಪರೋಟ ಮಾಡ್ತಾರೆ. ಓ, ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ಖಂಡಿತ ಸರ್. ದೋಸೆ ಮತ್ತೆ ನಾವೇ ಪ್ರಿಪೇರ್ ಮಾಡ್ತಾರೆ ಅಂತ ರೆಡಿಮೇಡ್ ಯಾವುದೂ ಅಲ್ಲ ನಮ್ಮ ಅಂಗಡಿ. ಚಪಾತಿ ಆಗ್ಬೋದು,
ಪರೋಟ ಆಗ್ಬೋದು, ಪೂರಿ ಆಗ್ಬೋದು, ಎಂಥದ್ದು ರೆಡಿ ಮಾಡಿಲ್ಲ. ಹ್ಞೂ ಹ್ಞೂ ಇಡ್ಲಿ ಆಗ್ಬೋದು, ಎಲ್ಲನೂ ಒರಿಜಿನಲ್ ಮನೇಲಿ ಆಗಿರುತ್ತೋ ಹಾಗೆ ಇರುತ್ತೆ. ಓಕೆ. ಅಣ್ಣವ್ರೆ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಏನು ಸರ್ ತಮ್ಮ ಹೆಸರು? ವೇಣುಗೋಪಾಲ್. ವೇಣುಗೋಪಾಲ್. ಓಕೆ. ನಿಮ್ಮನ್ನು ನೋಡಿದ್ರೆ ನಮಗೆ ನಾಚಿಕೆ ಆಗುತ್ತಲ್ಲ ಸರ್? ಹೆಂಗೆ ಈ ಏಜಲ್ಲಿ ಇಷ್ಟು ಎನರ್ಜಿ ನಿಮಗೆ ಅಂತ? ಓಕೆ, ಮಾಡಬೇಕಲ್ಲ ಸರ್. ಓಕೆ. ಪರೋಟ ಸ್ಪೆಷಲಿಸ್ಟ ನೀವು ಇಲ್ಲಿ? ಹೌದು ಸರ್, ಅಲ್ಲಿ ಕಾಲೇಜಿಂದ ಸ್ಪೆಷಲಿಸ್ಟ್. ಓಕೆ ಓಕೆ. ಕಾಲೇಜಲ್ಲೂ ಕೂಡ ಪರೋಟ ನೀವೇ ಮಾಡ್ತಾ ಇದ್ದಿದ್ದು? ಓಕೆ. ಎಲ್ಲ ಫುಲ್ಲು ನಿಂತ್ಕೊಂಡ್ಬಿಡ್ಬೇಕು ಸರ್. ಹಾಂ ಹಾಂ. ಹೇಗೆ ಸರ್ ನಿಮಗೆ ಅಡುಗೆ ಇದು ಬಂದಿದ್ದು ಹೇಗೆ ಕಲೆ? ನಾನು ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಮನೆ ಬಿಟ್ಟು ಬಂದ್ಬಿಟ್ಟಿದ್ದೆ. ಹಾಂ ಹಾಂ. ಆವಾಗ ಒಂದು ಹೋಟ್ಲಲ್ಲಿ ಸೇರಿದೆ. ಓಕೆ. ಆವಾಗ ಅದೆಲ್ಲ ತಿಳ್ಕೊಂಬಿಟ್ಟಿದ್ದೆ. ಓಕೆ ಓಕೆ. ಆವಾಗಿಂದ ಸ್ಟಾರ್ಟ್ ಮಾಡಿ. ಯಾವ ಊರು ಸರ್ ನಿಮ್ದು ಆ್ಯಕ್ಚುಲಿ? ನಮ್ಮದು ಅದು ಇವರು ಆಂಧ್ರ, ನಾವು ತಮಿಳ್ನಾಡು. ಓಕೆ ಓಕೆ. ತಮಿಳ್ನಾಡು. ತಮಿಳ್ನಾಡಲ್ಲಿ ಯಾವ ಊರು? ಕನ್ಯಾಕುಮಾರಿ ಅಂತ. ಕನ್ಯಾಕುಮಾರಿ. ಓಹೋ ಹೋ. ಕನ್ಯಾಕುಮಾರಿಯಿಂದ ಈಗ ಈ ಕಡೆಗೆ ಬಂದಿದ್ದೀರಾ? ಸರ್, ಸೂಪರ್. ಓಕೆ. ತುಂಬ ವರ್ಷ ಆಯ್ತಲ್ಲ. ಹಾಂ 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 ಹಾಂ. ನಾನು ಫಸ್ಟ್ ಬಂದು ಇಲ್ಲಿ ಬಂದಮೇಲೆ ಆಮೇಲೆ ಮದುವೆ ಮಾಡಿ ಊರನ್ನ ಕರ್ಕೊಂಡು. ಓಕೆ. ಲವ್ ಮ್ಯಾರೇಜ್? ಇಲ್ಲ ಇಲ್ಲ, ಹಾಂ. ಊರಲ್ಲಿ ಹೋಗಿ ಮದುವೆ ಮಾಡ್ಕೊಂಡು ಬಂದ್ವಿ. ಓಕೆ ಓಕೆ ಓಕೆ. ತಾವು ಏನು ಓದಿದ್ರಿ ಸರ್ ಅವಾಗ? ಅವಾಗ ಏನು ಓದಿಲ್ಲ ಸರ್, 8ನೇ ಕ್ಲಾಸ್ಗೆ ನಿಲ್ಸ್ಕೊಟ್ಟು ಓಕೆ ಓಕೆ. ಮನೆ ಬಿಟ್ಟು ಓಡ್ ಬಂದ್ಬಿಟ್ಟು. ಓಕೆ. ಏನಕ್ಕೆ ಸರ್ ಕಾರಣ ಏನು ಓಡಿ ಬರೋದಕ್ಕೆ? ಅದೇ ಎಲ್ಲ ಹೇಳ್ತಾರೆ, ಅದು ಮಾಡು ಇದು ಮಾಡು ಅಂತ ನಮ್ಮ ಮನೇಲಿ. ಹಾಂ ಹಾಂ. ಅದಕ್ಕೆ ಅವಾಗ ಚಿಕ್ಕ ವಯಸ್ಸಲ್ಲಿ ಹಂಗೆ ಅಲ್ವಾ? ಹಾಂ 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 ಹೌದು. ಅಯ್ಯೋ ಅಂತ ಹೇಳಿ ನಿಮ್ಗೆ ಓದೋಕ್ಕೆ ಆಸಕ್ತಿ ಇರಲಿಲ್ವೇನಾ? ಓಕೆ. ತುಂಬ ಕಷ್ಟ ಬಿದ್ದುಬಿಟ್ಟಿದ್ದೀವಿ. ಓಕೆ. ಅಂದಮೇಲೆ ಹಾಂ ಹಾಂ. ಕಷ್ಟ ಬಿದ್ದು ಆಮೇಲೆ ಅಲ್ಲಿ ಕೆಲಸ ಮಾಡಿ ಹಾಂ ಹಾಂ. ಆಮೇಲೆ ಒಂದು ಸ್ಟ್ಯಾಂಡರ್ಡ್ ಆಗಿ. ಯಾವ ಎಷ್ಟನೇ ಇಸ್ವಿ ಸರ್ ನೀವು ಬಂದಾಗ? ನಾವು ಬಂದು ಒಂದು 45 ವರ್ಷ ಆಗಿದೆ ಸರ್. ಬೆಂಗಳೂರು 45 ವರ್ಷ. ಓಹೋ ಹೋ. ಬೆಂಗಳೂರಿನ ಅವಾಗಿನ ಸ್ಥಿತಿ ಇವಾಗಿನ ಸ್ಥಿತಿ ಏನು ಇರಲಿಲ್ಲ ಸರ್, ಹಾಂ. ಏನು ಇಂಪ್ರೂವೇ ಇರಲಿಲ್ಲ. ಹಾಂ ಹಾಂ ಹಾಂ. 25 ವರ್ಷಕ್ಕೆ ಮುಂಚೆ ಓಕೆ. ರೋಡ್ಗಳು ಸರಿ ಇಲ್ಲ, ಹ್ಞೂ ಎಲ್ಲ ಬರೀ ಕಲ್ ರೋಡು, ಹ್ಞೂ ಹ್ಞೂ. ಮನೇನೂ ಅಷ್ಟು ಇರಲಿಲ್ಲ. ಓಕೆ. ಎಲ್ಲ ಜನಸಂಖ್ಯೆನೇ ಕಮ್ಮಿ ಅಲ್ಲ ಸರ್ ಅವಾಗ? ಜನಸಂಖ್ಯೆನೇ ಕಮ್ಮಿ, ಪಾಪ್ಯುಲೇಷನ್ನೇ ಕಮ್ಮಿ. ಹೌದು. ಹಾಂ. ಮತ್ತೆ ಇಷ್ಟು ಇಂಪ್ರೂವ್ ಇಲ್ಲ. ಓಕೆ. ಪ್ಯಾಂಟ್ಗಳು ಅದು ಯಾವುದು ಅಷ್ಟೇನು ಇರಲಿಲ್ಲ. ಹ್ಞೂ ಹ್ಞೂ. ಆಮೇಲೆ 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 ಇಂಪ್ರೂವ್ ಆಗಿದೆ. ಆವಾಗ ಇವಾಗ ಆ್ಯಕ್ಚುಲಿ ಕೆಲಸಕ್ಕೆ ನೋಡಿ ಈ ಥರ ಹೋಟೆಲ್ ಬಿಸ್ನೆಸ್ ಇದೆ, ಬೇರೆ ಬೇರೆ ಕೆಲಸಗಳಿದೆ. ಆವಾಗ ಏನಿತ್ತು ಸರ್ ಆ್ಯಕ್ಚುಲಿ ನೀವು ಬೆಂಗಳೂರು ಬಂದಾಗ? ಯಾಕೆ ಬಂದಮೇಲೆ ಇದು ಮೈಕೋ ಅದು ಇದು ಫ್ಯಾಕ್ಟ್ರಿಗಳು. ಓ, ಫ್ಯಾಕ್ಟ್ರಿಗಳು ಅವಾಗ ಅದು ಇತ್ತು. ಹಾಂ ಹಾಂ. ಆಮೇಲೆ ಹೋಟ್ಲ್ ಕೆಲಸಗಳಿಗೆ ಆವಾಗ ಆಳು ಸಿಕ್ಕಲ್ಲ. ಓಹೋ ಹೋ. ಹುಡುಕೋರು ಹಾಂ ಹಾಂ. ಬಸ್ ಸ್ಟಾಪು ಅಲ್ಲಿ ಇಲ್ಲಿ ಹುಡುಕೋರು. ಓಕೆ. ಆಮೇಲೆ ಹುಡುಗಿ ಕರ್ಕೊಂಬಂದು ಕೆಲಸಕ್ಕೆ ಇಡೋರು. ಹಾಂ ಹಾಂ. ಅವಾಗ ಅಷ್ಟು ಡಿಮಾಂಡ್ ಇತ್ತು. ಓಕೆ ಓಕೆ. ಆಮೇಲೆ ಸರಿ ನಾನು ಅಲ್ಲಿ ಮೆಜೆಸ್ಟಿಕಲ್ಲಿ ರೂಮ್ ತಗೊಂಡೆ. ಹಾಂ ಹಾಂ. ಬೆಂಗಳೂರು ಬಂದು ಹೊಸರಲ್ಲಿ ಓಕೆ. ನಾನು ಕೆಲಸಕ್ಕೆ ಹುಡುಕಿದೆ. ಹ್ಞೂ. ಆಮೇಲೆ ಸೂಪರ್ ಟ್ಯಾಕ್ಸ್ ಮುಂದ್ಗಡೆ ಒಂದು ಕೆಲಸ ಸಿಕ್ತು. ಓಕೆ. ಅಲ್ಲಿ ಕೆಲಸ ಮಾಡಿದೆ. ಹ್ಞೂ ಹ್ಞೂ. ತಿರ್ಗಾ ಇದು ಕಲಾಸ್ಪಾಳ್ಯದಲ್ಲಿ ಹೋಟ್ಲು ಕೆಲಸ ಮಾಡಿದೆ. ಹಾಂ. ಕಾರ್ನೇಷನ್ ಹೋಟ್ಲಿ ಅಂತ, ಹಾಂ ಹಾಂ. ಕಾಕ ಹೋಟ್ಲು. ಓಕೆ. ಅದರಲ್ಲಿ ಪರೋಟ ಮಾಡೋದು ಅದೆಲ್ಲ ಕಲ್ತ್ಕೊಂಡ್ಬಿಟ್ಟಿದೆ. ಹಾಂ ಹಾಂ ಹಾಂ. ಆಮೇಲೆ ಅವಾಗ ಗ್ರೈಂಡರ್ಗಳಿಲ್ಲ. ಓಕೆ. ಮಸಾಲ ರುಬ್ಬಕ್ಕೆ ಎಲ್ಲ ಕೈಲಿ ರುಬ್ಬೋದು. ಎಲ್ಲ ರುಬ್ಬೋದು. ಓಕೆ. ಅವರು ಸ್ವಲ್ಪ ದಿವಸ ಅವಾಗ 10 ರೂಪಾಯಿ ಸಂಬಳ ಸರ್. ಓಹೋ ಹೋ. 10 ರೂಪಾಯಿ ಬೆಳಿಗ್ಗೆ ಹಾಂ ಸಾಯಂಕಾಲ ಹಾಂ. ಕೆಲಸ ಮಾಡಬೇಕು. ಓಕೆ. 10 ರೂಪಾಯಿ ಕೊಡ್ತಾರೆ. ಹಾಂ ಹಾಂ. ಮಧ್ಯಾಹ್ನ ಸಾಯಂಕಾಲ 3 ಟೈಮ್ ಊಟ. ಓಕೆ. ಮನೆಗೆ ಹೋಗೋದು ಮಲ್ಗೋದು ತಿರ್ಗಾ ಬರೋದು. ಹ್ಞೂ ಹ್ಞೂ. ಹಂಗೆ ಕೆಲಸ ಮಾಡ್ತಾಯಿತ್ತು. ಓ, ಬರೀ 10 ರೂಪಾಯಿ ಕೆಲಸ ಸಂಪಾದನೆಯಿಂದ ಸ್ಟಾರ್ಟ್ ಆಗಿದ್ದು ನಿಮ್ಮ ಹೋಟೆಲ್ ವೃತ್ತಿ. क्या भाई, क्या नाम आपका? नाम है। ओके. किधर से आए आप? बिहार से। बिहार से. ओके. खाना खाया इधर? हाँ, खाना खा लिया। कैसे था? अच्छे था खाना। अच्छा. क्या खाया आप? राइस खाया। राइस, चावल, सांबर, पापड़ परोठा. और भाजी। ओके. पसंद आया आपको? अच्छे ओके. पैसा? पैसा कम सस्ता है। बहुत सस्ता. हाँ ओके. आपका दोस्त सभी इधर ही आता है क्या? हाँ, इधर ही आता है। डेली? डेली इधर ही आता ओके. आपको दूसरा लोगों को भी बोल देगा? है। हाँ हाँ, दूसरा लोग को भी बोलेगा। ओके. थैंक यू.
ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಓಕೆ, ಸೊ ಅಮ್ಮ ಮೆಸ್ನ ನೀವು ಒಂದು ಕೈ. ಓಕೆ, ಅಮ್ಮನಿಗೆ ಕೈಯಾಗಿ. ಓಕೆ, ಏನು ಅಮ್ಮ ನಿಮ್ಮ ಬಗ್ಗೆ ಭಾಳ ಹೇಳ್ತಾ ಇದ್ರು, ಎಲ್ಲ ಮಗಳೇ ಮಾಡ್ತಾರೆ, ಸಕದ ಮಾಡ್ತಾರೆ ಅಂತ. ಹೌದು ಸರ್, ಖಂಡಿತ. ಇಲ್ಲಿ ಬಂದು ನನ್ಗೆ ಅಡ್ಗೆ ಅಂದ್ರೆ ತುಂಬಾ ಇಷ್ಟ. ಅದರಿಂದಾಗಿ ನಾನು ಅಲ್ಲೂ ಅಷ್ಟೇ, ಕಾಲೇಜಲ್ಲೆಲ್ಲ ಕಾಲೇಜ್ ಕ್ಯಾಂಟೀನ್ ಇದ್ದಾಗ ಅಲ್ಲೆಲ್ಲ ನಾನೇ ಮಾಡ್ತಿದ್ದೆ. ಒಳಗಡೆ ಬಿರಿಯಾನಿ, ಮಶ್ರೂಮ್ ಬಿರಿಯಾನಿ, ರೈಸ್, ಸಾಂಬಾರ್ ಎಲ್ಲ ಸ್ವಲ್ಪ ಮಾಡ್ತಾ ಇದ್ವಿ ನಾವೇ. ಇಲ್ಲಿ ಬಂದು ಎಲ್ಲ ನಾವೇ ಮಾಡೋದ್ರಿಂದ ಹೈಜಿನಿಕ್ ಆಗಿರುತ್ತೆ, ರೆಡಿಮೇಡ್ ಯಾವುದೂ ಇಲ್ಲ. ನನಗೂ ತುಂಬಾ ಇಷ್ಟ ಸರ್ ಮಾಡೋದಕ್ಕೆ. ಓಕೆ, ಏನು ಮೇಡಮ್ ತಮ್ಮ ಹೆಸರು? ನನ್ನ ಹೆಸರು ಸೆಲ್ವಿ ಅಂತ. ಸೆಲ್ವಿ ಅವರು. ಓಕೆ, ನೀವೇನು ಓದಿದ್ರೆ ಆ್ಯಕ್ಚುಲಿ? ನಾನು SLC ಸರ್ ಅಷ್ಟೇ. SLC. ಯಾಕೆ ಮೇಡಮ್ ಅಂಥ ಕಾಲೇಜಲ್ಲಿ ಇದ್ಕೊಂಡು ಯಾಕೆ ಓದಲಿಲ್ಲ ನೀವು? ಸರ್ ಅದು ನನ್ನ ಮ್ಯಾರೇಜ್ ಆದ್ಮೇಲೆ ಹೋಗಿದ್ದು ಓಕೆ, ಓಕೆ ಓಕೆ. ಅಂದರೆ ನಾನು ಸುಮಾರು ವರ್ಷ ಆಯಿತು ನಾನು SLC. ಓಕೆ ಓಕೆ. ಏನೋ ಸರ್ ಅಷ್ಟೇ, ನಮಗೆ ಓದ್ಲಿಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಅಡುಗೆ ಹೇಗೆ ಅಮ್ಮ ಮನೇಲಿ ಮಾಡೋದು ನೋಡಿ ಕಲ್ತಿದ್ದ ನೀವು? ಹೆಂಗೆ? ಅಪ್ಪ ಅಮ್ಮ ಇಬ್ರು ಮಾಡ್ತಿದ್ರು ಮನೇಲಿ, ಅದನ್ನ ನೋಡಿ ಕಲ್ತಿದ್ರು. ಸೊ ನಿಮಗೂ ಇಂಟ್ರೆಸ್ಟ್ ಬೇರೆ ಇತ್ತು? ಓಕೆ ಓಕೆ. ಏನು ಮೇಡಮ್ ನಿಮ್ಮ ಸ್ಪೆಷಲ್ ಏನು? ಸೆಲ್ವಿ ಮೇಡಮ್ ಅವರ ಸ್ಪೆಷಲ್ ಅಂದ್ರೆ ಏನು ಆಕ್ಚುಲಿ? ಸ್ಪೆಷಲ್ ಅಂದ್ರೆ ಬಿರಿಯಾನಿ ಮತ್ತೆ ಮಶ್ರೂಮ್ ಬಿರಿಯಾನಿ ಎಲ್ಲ ನಾನೇ, ಮಸಾಲ ಎಲ್ಲ ನಮ್ದೇ ಪ್ರಿಪರೇಷನ್ ಇರುತ್ತೆ, ಓನ್ ಮಸಾಲ. ಅದರಿಂದಾಗಿ ಕಬಾಬ್ದು ಅಷ್ಟೇ ನಾವು ಪ್ಯಾಕೆಟ್ಸ್ ಯಾವುದು ತರಲ್ಲ, ಇಲ್ಲೇ ನಾವು ಮಸಾಲಾಸ್ ಎಲ್ಲ ಮಿಕ್ಸ್ ಮಾಡಿ ಇಲ್ಲೇ ಮಾಡ್ತೀವಿ. ಓಕೆ ಓಕೆ. ಸೊ ಹಾಗಾಗಿ ಮನೆ ರುಚಿನೇ ಮೆಸ್ಸಲ್ಲಿ. ಓಕೆ, ಇದೇನಕ್ಕೆ ಮೇಡಮ್ ರೆಡಿ ಮಾಡ್ತಾರೆ ನೀವು? ಇದು ಬಜ್ಜಿಗೆ ಸರ್. ಈಗ ಮಧ್ಯಾಹ್ನ ಊಟಕ್ಕೆ ಬಜ್ಜಿಗೆ ಎಲ್ಲ ಬರ್ತಾರಲ್ಲ. ಓಕೆ ಓಕೆ. ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಇರುತ್ತೆ ಮೇಡಮ್ ನಿಮ್ಮ ಹೋಟೆಲ್? ಸರ್ ಆ್ಯಕ್ಚುಲಿ ನಾವು 4:30, 5 o'clock ಬರ್ತೀವಿ. ಓಕೆ. ಪ್ರಿಪ್ರೇಷನ್ ಎಲ್ಲ 7:30 ಮೇಲೆ ನಿಮಗೆ ಟಿಫನ್ಸ್ ಎಲ್ಲ ರೆಡಿ ಇರುತ್ತೆ. ಓಕೆ ಓಕೆ ಓಕೆ. ಬೆಳಿಗ್ಗೆ ಟಿಫನ್ಗೆ ಏನೇನು ಸಿಗುತ್ತೆ ಮೇಡಮ್? ಬೆಳಿಗ್ಗೆ ಟಿಫನ್ಗೆ ಇಡ್ಲಿ, ವಡ, ಪರೋಟ, ದೋಸೆ, ಆಮೇಲೆ ರೈಸ್ ಬಾತ್ 2 ಥರ ಇರುತ್ತೆ. ಆಮೇಲೆ ವಡ, ಮಸಾಲೆ ವಡ ಇರುತ್ತೆ, ಉದ್ದಿನ ವಡ ಇರುತ್ತೆ, ಎಲ್ಲ ಥರ ಸಿಗುತ್ತೆ ಸರ್. ಪರೋಟದಲ್ಲೇ 2-3 ವೆರೈಟೀಸ್ ಇರುತ್ತೆ. ಬೆಳಿಗ್ಗೆನೆ ಪ್ಲೇನ್ ಪರೋಟ, ಎಗ್ ಪರೋಟ, ಸಿಲೋನ್ ಪರೋಟ, ಆ ಥರ 3 ಟೈಪ್ಸ್ ಇರುತ್ತೆ. ದೋಸಾದಲ್ಲೂ ಅಷ್ಟೇ ಪ್ಲೇನು, ಸೆಟ್ಟು, ಖಾಲಿ, ಎಗ್ ದೋಸಾ ಆ ಥರ ಮಾಡ್ಕೊಡ್ತೀವಿ. ಬ್ರೆಡ್ ಆಮ್ಲೆಟು ಇರುತ್ತೆ, ಆಮೇಲೆ ನಾರ್ಮಲ್ ಆಮ್ಲೆಟು, ಆಫ್ ಬಾಯ್ಲು, ಡಬಲ್ ಸೈಡ್ ರೋಸ್ಟೆಡ್, ಆ ಥರ ಎಲ್ಲ ಸಿಗುತ್ತೆ. ಮೋಸ್ಟ್ಲಿ ನಿಮ್ಮ ಹೋಟೆಲ್ಗೆ ಇಂಥದ್ದು ಬೇಕು ಅಂತ ಬಂದರೆ ಎಲ್ಲವೂ ಸಿಗುತ್ತೆ. ಇನ್ನೊಂದು ಯಾವುದೋ ಬೇರೆದಕ್ಕೆ ಬಂದಿರ್ತಾರೆ, ನಾವು ಮಾಡ್ತಾ ಇರೋದು ನೋಡಿ ಸರಿ ಇದೆ ಕೊಡಿ ಅನ್ನೋ ಥರ, ಅದಕ್ಕೆ ಫಿಕ್ಸ್ ಆಗಿರ್ತಾರೆ. ಓಕೆ, ಸೊ ನಿರಾಶೆಯಿಂದ ಹೋಗೋ ಇದು ಚಾನ್ಸೇ ಇಲ್ಲ. ಓಕೆ, ಸೊ ಯಾರು ಒಂದು ಖುಷಿಯಾಗಿ ಅವ್ರ ಇಷ್ಟ ಬಂದು ತಿನ್ಕೊಂಡು ಹೋಗೋದು. ಸೊ ಕೆಲವು ಕಡೆ ಹೋದ್ರೆ ಏನಾಗುತ್ತೆ, ಬರೀ 3 ಐಟಮ್ ಇರುತ್ತೆ. ಸೊ ಅವರೇನೋ ಆಸೆ ಇಟ್ಕೊಂಡೋಗಿರ್ತಾರೆ, ಅನಿವಾರ್ಯವಾಗಿ ಇನ್ನೇನೋ ತಿನ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ನಿಮ್ಮಲ್ಲಿ ಅದಿಲ್ವೇ ಇಲ್ಲ. ನಮಸ್ಕಾರ. ನಮಸ್ತೆ ಸರ್. ಏನು ಸರ್ ತಮ್ಮ ಹೆಸರು? ನನ್ನ ಹೆಸರು ಹನುಮಂತ್ ಅಂತ. ಓಕೆ, HP ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಸಿಲಿಂಡರ್ ಸರ್. ಓಕೆ ಓಕೆ. ನೀವು ರೆಗ್ಯುಲರಾಗಿ ಇಲ್ಲೇ ಊಟ ಮಾಡೋದಾ? ರೆಗ್ಯುಲರ್ ಇಲ್ಲೇ. ಓಕೆ. ಲೇಟ್ ಆದರೆ ಇಲ್ಲಿ ಪರೋಟ ಸಿಗಲ್ಲ. 2 ಗಂಟೆ ಒಳಗಡೆ ಇರುತ್ತೆ. 3 ಗಂಟೆ 3:30 ಒಂದು ಪರೋಟ ಎಲ್ಲ ಸಿಗುತ್ತೆ, ರೈಸ್ ಮಾತ್ರ ಸಿಗುತ್ತೆ. ಓಕೆ, ಬೇಗ ಬನ್ನಿ ಅಂತ ಹೇಳ್ತಾರೆ. ಓಕೆ. ನಮಗೆ ಇವತ್ತು ಟೈಮ್ ಸಿಕ್ತು, ಅದಕ್ಕೆ ಬೇಗ ಬಂದಿದ್ದೆ. ಓ, ಪರೋಟ ಸ್ಪೆಷಲ್ ಇಲ್ಲಿ? ಪರೋಟ ಸ್ಪೆಷಲ್ ಚೆನ್ನಾಗಿ ಮಾಡ್ತಾರೆ. ಓಕೆ. ಫುಡ್ ಚೆನ್ನಾಗಿದೆ. ಓಕೆ, ಚೆನ್ನಾಗಿ ಕೊಡ್ತಾರೆ. ಓಕೆ, ಚೆನ್ನಾಗಿ ಮಾತಾಡ್ಸ್ತಾನೆ ಅವರೇ. ಓಕೆ, ಮೇಯ್ನ್ ಅದೇ ಅಲ್ಲ, ಊಟ ಎಲ್ಲ ಕಡೆ ಸಿಗುತ್ತೆ. ಆದರೆ ಕಾಟಾಚಾರಕ್ಕೆ ಬಡಿಸೋರು ಇರ್ತಾರೆ, ಪ್ರೀತಿ ವಿಶ್ವಾಸದಿಂದ ಬಡ್ತಾರೆ. ಅವ್ರು ಬಡಿಸೋ ಸ್ಟೈಲ್ಗೆ ಹೊಟ್ಟೆ ತುಂಬೋಗ್ಬಿಡುತ್ತೆ. ಬೇಕಾದ್ರೆ ಮಜ್ಜಿಗೆ ಹಾಕ್ಸ್ಕೊಳ್ಳಿ, ರಸಮ್ ಹಾಕ್ಸ್ಕೊಳ್ಳಿ ಅಂತಾರೆ. ಒಂದೊಂದು ಟೈಮಲ್ಲಿ ರೈಸ್ ಕಡಿಮೆ ಆದ್ರೂ ಹಾಕ್ಸ್ಕೊಳ್ಳಿ, ಇನ್ನೊಂದು ಸ್ವಲ್ಪ ಪರವಾಗಿಲ್ಲ. ಓಕೆ, ಸೊ ಅಂದರೆ ಕೈ ಹಿಡ್ತಾ ಇಲ್ಲ. ಕೈ ಹಿಡಿದಾಗ ಹಾಂ, ಓಕೆ. ಊಟ ಚೆನ್ನಾಗಿದೆ. ಪ್ರೈಸ್ ಹೇಗಿದೆ ಸರ್? ರೇಟ್? ಪ್ರೈಸ್ ಪರವಾಗಿಲ್ಲ ಸರ್. ರೇಟ್ ರೀಸನಬಲ್. ಆ್ಯಕ್ಚುಲಿ 35 ರೂಪಾಯಿ ಅಂತಂದ್ರೆ ಏನು, ನಾ ಎಲ್ಲೂ ಕೇಳಿಲ್ಲಪ್ಪ. ನಾನು ಈ ಸ್ಟುಡಿಯೋ ಮಾಡಿದ್ದೀನಿ. ಸೊ ಡ್ಯಾಮ್ ಚೀಪ್ ಪ್ರೈಸ್. ರಶ್ ಇರೋದೆ, ಇನ್ನೂ ರಶ್ ಆಗಿದೆ. ಅದೇ ಅದೇ. ಥ್ಯಾಂಕ್ ಯು. ನೀವು ನಿಮ್ಮ ಟೀಮ್ ಎಲ್ಲ ಇಲ್ಲೇ ಬರ್ತೀರಾ? ಹಾಂ ಸರ್, ಇಲ್ಲೇ ಊಟ ಮಾಡೋಣ. ಓಕೆ, ಥ್ಯಾಂಕ್ ಯು. ಕಲಾಸ್ ಕಾಲೇಜಲ್ಲಿ ಹಾಂ ಹಾಂ ಬಸ್ ಸ್ಟಾಪಲ್ಲಿ ಎಳ್ನೀರು ಹಾಕಿದ್ದೆ. ಹಾಂ ಹಾಂ ಹಾಂ.
ಸ್ಟಾಪ್ ಹೊರಗಡೆನೆ. ಓಕೆ. ಲಾಟ್ ತಗೊಂಡ್ಬಿಡೋದು, ಎಣ್ಣೆ ಮಾಡೋದು ಹಂಗೆ ಇದೆ. ಹಾಂ ಹಾಂ ಆಮೇಲೆ ಆವಾಗ ಸ್ವಲ್ಪ ಜಾಗ ಇತ್ತು, ಎಲ್ಲ ಜಾಸ್ತಿ ಆಗೈತಲ್ಲ, ನಿಲ್ಸ್ಬಿಟ್ಟಿದ್ದು. ಓಕೆ. ಇದೆಲ್ಲ ಆಗಿದ್ಮೇಲೆ ಸ್ಟಾರ್ಟ್ ಮಾಡಿದ್ದು ಹೋಟ್ಲ್. ಓಕೆ. ನೀವು ಫಸ್ಟು ಹೋಟೆಲ್ ಸ್ಟಾರ್ಟ್ ಮಾಡಿದ್ದು ಎಷ್ಟನೇ ವರ್ಷದಲ್ಲಿ ಸರ್? ಅಂದರೆ ಫಸ್ಟ್ ಕಾಲೇಜಲ್ಲೇನಾ? ಕಾಲೇಜಲ್ಲೇ ಫಸ್ಟ್. ಕಾಲೇಜಲ್ಲೇ ಸ್ಟಾರ್ಟ್ ಮಾಡಿ. ನಾನು ಅಲ್ಲಿ ಸ್ವಲ್ಪ ಒಂದು 3 ವರ್ಷ ಅಲ್ಲಿ ಕೆಲಸ ಮಾಡಿದೆ ಕಾಲೇಜಲ್ಲಿ. ಹಾಂ ಹಾಂ ಅಟೆಂಡರ್ ಕೆಲಸ ಮಾಡಿದೆ. ಹಾಂ ಹಾಂ ಆಮೇಲೆ ಯಾರೋ ತಗೊಂಬಂದು ಇಟ್ಟಿದ್ದು 2 ವಾರ ಇಟ್ಟಿದ್ದು. ಹಾಂ ಹಾಂ ಅವ್ರ ಕೈಲಿ ಆಗಿಲ್ಲ. ಹಾಂ ಹಾಂ ಆಮೇಲೆ ನಾನು ಪ್ರಿನ್ಸಿಪಲ್ ಹತ್ರ ಕೇಳಿದೆ, ಓಕೆ. ಕಾಲೇಜ್ ಪ್ರಿನ್ಸಿಪಲ್. ಹಾಂ ನಾವು ಕೊಟ್ಟಿದ್ರು ನಾನು ಮಾಡ್ತಾ ಇದ್ದೆ. ಹಾಂ ಹೌದಾ ನೀವು ಮಾಡ್ತೀರಾ? ಹಾಂ ಹೌದು ಸರ್, ಏನು ಮಾಡ್ಕೊಂಡು ಮಾಡ್ಕೊಡ್ತೀನಿ ಅಂದೆ. ಹಾಂ ಹಾಂ ಅಂತ ಹೇಳ್ಬಿಟ್ಟು ಆಮೇಲೆ ನಮಗೆ ಜಾಗ ಕೊಟ್ಟರು. ಓಕೆ. ಹಾಂ ಜಾಗ ಕೊಟ್ಟ ಮೇಲೆ ಕೆಳಗಡೆ ಅಂಡರ್ಗ್ರೌಂಡಲ್ಲಿ ಕೊಟ್ಟರು. ಹಾಂ ಹಾಂ ಸ್ವಲ್ಪ ಒಂದು 6 ತಿಂಗಳು ಮಾಡಿದೆ. ಹಾಂ ಹಾಂ ಅಲ್ಲಿ ಜಾಗ ಸೆಟ್ ಆಗಿರಲಿಲ್ಲ. ಹಾಂ ಹಾಂ ಆಮೇಲೆ ಆಡಿಟೋರಿಯಂ ಇತ್ತು. ಓಕೆ. ಆಡಿಟೋರಿಯಂ ಕೆಳಗಡೆ ಹಾಂ ಜಾಗ ಇತ್ತು ದೊಡ್ಡ. ಹಾಂ ಹಾಂ ಹ್ಞೂ ಅದು ಏನು ಗೋಡನ್ ಥರ ಇತ್ತು. ಹ್ಮ್. ನಾವು ಹೋಗಿದ್ಮೇಲೆ ಎಲ್ಲ ರೆಡಿ ಮಾಡಿ ಹ್ಮ್. ಕಟ್ಟಿ ಹ್ಞೂ ಆಮೇಲೆ ಅದು ರೆಡಿ ಮಾಡಿದ್ಮೇಲೆ ಹ್ಮ್. ಓಪನ್ ಮಾಡ್ದ. ಹ್ಞೂ ಕೊಡೋಕ್ಕಾಗಿಲ್ಲ. ಅಷ್ಟು ಫೇಮಸ್ ಆಗ್ಬಿಡ್ತವೆ. ಓಹೋ. ಹಾಂ ಆಮೇಲೆ ಸರಿ ಹಾಂ ಸರಿ ಸ್ವಲ್ಪ ಹಿಂಗೆ ರೆಡಿಯಾಗಿ ಹಾಂ ಹೊರಟ ಕಲ್ಲು ಈ ಥರ ಎಲ್ಲ ಇಲ್ಲ, ಒಂದೊಂದು ಹಾಕ್ಕೊಡ್ತಾರೆ. ಹಾಂ 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 ಅದು ಆಗಿಲ್ಲ. ಓಕೆ. ಆಮೇಲೆ ಈ ಥರ ಮಾಡಿ ಓಕೆ. ಸ್ವಲ್ಪ ಇಂಪ್ರೂವ್ ಆಗಿ ಓಕೆ. ಹಾಂ ಹಾಂ. ಸೊ ಆವಾಗ ಪ್ರಿನ್ಸಿಪಲ್ ಎಲ್ಲ ಭಾಳ ಖುಷಿ ಆಗ್ಬಿಟ್ಟಿರ್ತಾರೆ. ಖುಷಿ ಆಗ್ಬಿಟ್ರೆ ಓಯ್. ಅವ್ರಿಗನ ಹುಡುಗರೇ ಖುಷಿ ಆಗಿದ್ರು. ಪಾಪ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಹಾಂ 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 ಪ್ರಿನ್ಸಿಪಲ್ ಸರ್ ಅಂತ ಇದ್ರು. ಓಕೆ. ಒಳ್ಳೆ ಮನುಷ್ಯ ಪಾಪ. ಓಕೆ ಓಕೆ. ಈಗ ಇಲ್ಲಿ ಹೋಟೆಲ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತಣ್ಣ? 8 ತಿಂಗಳು. ಓಕೆ. ಆಮ್ಲೆಟ್ ವಿತ್ ಪರೋಟ. ಆಮೇಲೆ ಆಮ್ಲೆಟ್ ದೋಸೆನೂ ಇರುತ್ತೆ. ಹಾಂ ಹಾಂ. ಆಮೇಲೆ ಬ್ರೆಡ್ ಆಮ್ಲೆಟ್ ಇರುತ್ತೆ. ಬ್ರೆಡ್ ಆಮ್ಲೆಟ್. ಓಕೆ ಓಕೆ. ಯಾಕಂದ್ರೆ ಅವರೇ ಫೈನಾನ್ಸ್ ಕ್ಯಾಶಿಯರ್ ಅವರೇನ ಇವಾಗ? ಹಾಂ ಅವರೇನೆ. ಓ ಏನು ಮೇಡಮ್ ದೊಡ್ಡ ಕ್ರೇಟ್ ಕೊಟ್ಬಿಟ್ಟಿದ್ದಾರೆ. ಓಕೆ ಓಕೆ. ಆ್ಯಕ್ಚುಲಿ ಖುಷಿ ಆಗುತ್ತೆ ನಿಮ್ಮ ಹೋಟೆಲ್ ನೋಡೋಕ್ಕೆ, ಒಂದು ಮನೆ ಫೀಲ್ ಬರುತ್ತೆ ಆ್ಯಕ್ಚುಲಿ. ಊಟ ಮಾಡೋರು ಹಂಗೆ ಹೇಳ್ತಾರೆ. ಓಕೆ. ಅಯ್ಯೋ ಮನೆ ಊಟ ಮಾಡಂಗೆ ಇರುತ್ತೆ. ಹಾಂ ಬೇರೆ ಹೋಟ್ಲುಗಳೆಲ್ಲ ಆಗಲ್ಲ ಅಂತ ಹೇಳ್ತಾರೆ. ಚೆನ್ನಾಗಿದೆ ಸರ್, ನಿಜವಾಗ್ಲೂ ಭಾಳ ಮೋಟಿವೇಶನ್ ಅಪ್ಪ ಅವರು. ಹಾಂ ಈ ಏಜ್ ನೋಡಿ ನಾವು ಒಂದೊಂದು ಸಲ ಸುಸ್ತಾಗಿರ್ತೀವಿ, ಅಪ್ಪ ಅವ್ರು ನೋಡಿದ್ರೆ ಖುಷಿ ಅನ್ಸುತ್ತೆ. ಒಳ್ಳೆ ಕರೆಕ್ಟಾಗಿ 3 ಗಂಟೆಗೆ ಎದ್ದೇಳ್ತೀನಿ. ಹಾಂ ಹಾಂ 3 ಗಂಟೆ ಎದ್ದೊಳದು ರೆಡಿಯಾಗಿ ಆಮೇಲೆ ಇಲ್ಲಿ ಓಕೆ. ಬರ್ತೀನಿ. ಹಾಂ ಹಾಂ ಹಾಂ. ಇವರು ಬರೋದು ಮುಂಚೆ ಎಲ್ಲ ರೆಡಿ ಮಾಡಿ ಏನು ಗಮ್ಮನ ಚಲೋ ನಮಗೆ ಸಗದಾಗಿದೆ. ಓಕೆ. ಓಕೆ. ಮಧ್ಯಾಹ್ನ ಏನಿರುತ್ತೆ ಮೇಡಮ್? ಮಧ್ಯಾಹ್ನ ಕಂಟಿನ್ಯೂಸ್ ಅಂದರೆ ಮಂಡೇ ಮತ್ತು ಟ್ಯೂಸ್ಡೇ, ವೆನಸ್ಡೇ ಮತ್ತು ಫ್ರೈಡೇ ಮಾತ್ರ ನಾನ್ ವೆಜ್ ಇರುತ್ತೆ ಸರ್. ಮಿಕ್ಕಿದ ದಿವಸ ಎಲ್ಲ ವೆಜ್. ಓಕೆ ಓಕೆ. ಮಧ್ಯಾಹ್ನ ಅಂದರೆ ರೈಸ್ ಸಾಂಬಾರ್ ಇರುತ್ತೆ. ಓಕೆ. ಆಮೇಲೆ ಒಂದು ರೈಸ್ ಬಾತ್ ಇರುತ್ತೆ. ಪರೋಟ ಕಂಟಿನ್ಯೂ ಬೆಳಗ್ಗೆಯಿಂದ ಇರುತ್ತೆ. ಓಕೆ ಓಕೆ. ಆ ಥರ ಸರ್. ಮಶ್ರೂಮ್ ಬಿರಿಯಾನಿ ಹಾಂ ಹಾಂ. ಅದೆಲ್ಲ ಬಂದು ವೆಜ್ ಡೇಸಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡ್ತೀವಿ. ಓಕೆ. ಇದು ಕಬಾಬು ಬಿರಿಯಾನಿ ಎಲ್ಲ ವೀಕ್ ಡೇಸಲ್ಲಿ 3 ಡೇಸ್ ಮಾಡ್ಕೊಡ್ತೀವಿ. Okay. ಇನ್ನು 3 ಡೇಸು ವೆಜ್ ಇರುತ್ತೆ. ಓಕೆ ಮುದ್ದೆ ಚಪಾತಿ, 1 ಡೇ ಮುದ್ದೆ 1 ಡೇ ಚಪಾತಿ. ಓಕೆ. ಪ್ರೈಸ್ ಎಲ್ಲ ಹೇಗಿರುತ್ತೆ ಮೇಡಮ್? ಪ್ರೈಸ್ನೆಲ್ಲ ರೀಸನಬಲ್ ಸರ್. ಸ್ವಲ್ಪ ಶಾಕ್ ಆಗೋ ಜನನೂ ಇದ್ದಾರೆ, Okay. ಯಾಕಂದ್ರೆ ಇಷ್ಟು ಕಡಿಮೆಗೆ ಸಿಗುತ್ತಾ ಅಂತ. ಹಾಂ ಹಾಂ. ಬೆಳಿಗ್ಗೆ ಟಿಫನ್ ಏನು ರೇಂಜಲ್ಲಿ ಸಿಗುತ್ತೆ ಮೇಡಮ್? ಟಿಫನ್ ಎಲ್ಲ ನಿಮಗೆ ಒಂದು ತಟ್ಟೆ ಇಡ್ಲಿ ಅಂದರೆ 30 ರುಪೀಸು. ಓಕೆ. ಎರಡಕ್ಕೆ? ಎರಡು ಇಡ್ಲಿ. ಓಕೆ. ಸಣ್ಣ ಇಡ್ಲಿ ಎಲ್ಲ 30 ರುಪೀಸೆ. Okay. 3 ಇಡ್ಲಿಗೆ. ವಡ ಮಸಾಲೆ ವಡ 2 ಬರುತ್ತೆ 10 ರೂಪಾಯಿಗೆ. ಉದ್ದಿನ ವಡ 10 ರೂಪಾಯಿಗೆ. ಓಕೆ. ಒಂದು ರೈಸ್ ಐಟಮ್? ಸಿಂಗಲ್ಗೆ. ಓಕೆ. ರೈಸ್ ಐಟಮ್ ಎಲ್ಲ 40 ರುಪೀಸ್. 40 rupees. ರೈಸ್ ಬಾತ್. ಓಕೆ. ಇದು ಮಾಮೂಲಿ ಮಿಕ್ಸಿಂಗ್ ರೈಸ್ ಎಲ್ಲ ಅಂದರೆ 35 ರುಪೀಸ್. 35. ಚಿತ್ರಾನ್ನ, ಪುಳಿಯೋಗರೆ ಆ ಥರದ್ದಾದ್ರೆ 35 ರುಪೀಸ್. ದೋಸೆ ಒಂದು ಪ್ಲೈನ್ಗೆ 20 ರುಪೀಸು. ಹಾಂ ಹಾಂ. ಖಾಲಿಗೆ 35 ರುಪೀಸ್. ಓಕೆ ಓಕೆ.
ಮಸಾಲೆ ದೋಸೆ ಮಾಡ್ತೀರಾ? ಮಸಾಲೆ ದೋಸೆ ಈಗ ರೀಸೆಂಟ್ ಆಗಿ ನಿಲ್ಸಿದ್ವಿ ಸರ್. Okay. ಯಾಕಂದ್ರೆ ತಾಳ್ಮೆಯಿಂದ ಯಾರು ಕಾಯೋದಿಲ್ಲ ಹಾ, ಆಗತ್ತಂತ. ಹಾ, ಹಾ, okay, ಇನ್ನೊಬ್ರು ನಿಂತಿರ್ತಾರೆ, ಒಬ್ರಿಗೆ ಬೇಕಾಗುತ್ತೆ Correct, ಬೇಗ. ಹಾ, ಹಾ. ಅದಕ್ಕೋಸ್ಕರ ಸ್ವಲ್ಪ ನಿಲ್ಸಿದ್ವಿ. ಕಲ್ ಸ್ವಲ್ಪ ವೈಟ್ ಮಾಡೋಣ, ಹಾ, ಹಾ. ದೊಡ್ಡ ಮಾಡೋಣ ಅಂತ ಜಾಗ ಸಾಲಲ್ಲ ಅಂತ. ಮಧ್ಯಾಹ್ನ ಊಟದ ಪ್ರೈಸ್ ಇರುತ್ತೆ ಮೇಡಮ್? ಮಧ್ಯಾಹ್ನ ರೈಸ್ ಸಾಂಬಾರು 40 rupees. 40 rupees. ರೈಸ್ ಸಾಂಬಾರು, ಒಂದು ಹಪ್ಪಳ, ಉಪ್ಪಿನಕಾಯಿ, Okay. ಮತ್ತೆ ಮಜ್ಜಿಗೆ ರಸಮ್ ಎಲ್ಲ ಕೊಡ್ತೀವಿ. ಓಕೆ. ಒಂದು ಬೋಂಡ ಬಜ್ಜಿ ಏನಾದರೂ ಹಾಕಿಸ್ಕೊಂಡ್ರೆ ಒಂದು 50 rupees ಆಗುತ್ತೆ. ಓಕೆ. ಇದು ನಾನ್ ವೆಜ್ ಬೇಕಂದ್ರೆ ಕಬಾಬು, ನಾನ್ ವೆಜ್ ದಿನ ಬಂದರೆ ಬಿರಿಯಾನಿ ನಾನ್ ವೆಜ್ ದಿನ ಅಂದರೆ ಬಿರಿಯಾನಿ 100, 100. ಕಬಾಬ್ 100 ಪ್ಲೇಟ್ಗೆ, ಪರ್ ಪ್ಲೇಟ್ಗೆ. ಓಕೆ. ಇದು ರೈಸ್ ಬಾತ್ ಎಲ್ಲ ನಾರ್ಮಲ್. ಅದು ರೀಸನಬಲ್ ಪ್ರೈಸ್. ಬೇರೆ ಕಡೆ ಎಲ್ಲ 120, 160 ಇದೆ. ಸರ್, ಅದಕ್ಕೆ So- ತುಂಬಾ ಜನ ಇದು ಹಾ. ಮಾಡ್ತಾರೆ, ಏನು ಕೇಳಲ್ಲ, ಕ್ವಶನ್ಸ್ ಕೇಳಲ್ಲ. ಪರವಾಗಿಲ್ಲ, ರೀಸನಬಲ್ ಇದೆ ಅಂತ ಊಟ ಮಾಡ್ಕೊಂಡು ಹೋಗ್ತಾರೆ. ಫೀಡ್ಬ್ಯಾಕ್ ಹೇಗಿದೆ ನಿಮಗೆ? ಫೀಡ್ಬ್ಯಾಕ್ ತುಂಬಾ ಚೆನ್ನಾಗಿದೆ ಸರ್. ಅವರಾಗೆ ಒಬ್ಬೊಬ್ರು ರೇಟಿಂಗ್ ಕೊಡ್ತಾರೆ, ಒಬ್ಬೊಬ್ರು ಗೊತ್ತಿಲ್ಲದೆ ಇರೋರ ಹತ್ರ ನಾವೇ ಕೇಳಿ ತಗೋಬೇಕಾಗುತ್ತೆ. Okay. ಸರ್, ನಿಮ್ಗೆ ಇಷ್ಟ ಆಗಿದ್ರೆ ಒಂದು ರೇಟಿಂಗ್ ಕೊಡಿ ಅಂತ. ಓಕೆ. ಅವ್ರನ್ನ ಏನು ಸಡನ್ಲಿ ಫೋನ್ ತಗೊಂಡು ಇಲ್ಲ ಮ್ಯಾಮ್ ತುಂಬಾ ಚೆನ್ನಾಗಿದೆ ಅಂತ. ರೇಟಿಂಗ್ ಅಂದ್ರೆ ಯೂಟ್ಯೂಬ್ ಅಲ್ಲ ಅಥವಾ ಹೇಗೆ? ಇದ್ರಲ್ಲಿ ಗೂಗಲ್ ಅಲ್ಲೆಲ್ಲ ಇದೆಯಾ ನಿಮ್ದು? ಓಕೆ ಓಕೆ. ಹಾ. ಗೂಗಲ್ ಅಲ್ಲಿ ಇದು ಅಮ್ಮಮೆಸ್ ಇದೆ, Okay. ಅದ್ರಲ್ಲಿ ಚೆಕ್ ಮಾಡ್ಬಿಟ್ಟು ಫೀಡ್ಬ್ಯಾಕ್ ಮಾಡ್ತಾರೆ. ಓಕೆ. ರೈಟ್ ರೈಟ್ ರೈಟ್. ಓಕೆ. ಈಗ ನಿಮ್ಮ ಈ ವಿಡಿಯೋ ನೋಡಿ ಹೋಟೆಲ್ಗೆ ಬರಬೇಕು ಅನ್ನೋರಿಗೆ ಎಲ್ಲಿ ಮೇಡಮ್ ಲ್ಯಾಂಡ್ ಮಾರ್ಕ್ ಎಲ್ಲಿ ಬರುತ್ತೆ ನಿಮ್ಮ ಹೋಟೆಲ್? ನಮ್ದಂದ್ರೆ ನಾಗದೇವನಹಳ್ಳಿ ಚಿತ್ರಕೂಟ ಸ್ಕೂಲ್ ಇದೆ ಅಪ್ಪಲ್ಲಿ. Okay. ಅಲ್ಲಿಂದ ಸ್ವಲ್ಪ ಡೌನ್ ಬಂದ್ರೆ Okay. ಹೋಟೆಲ್ ಸಿಗುತ್ತೆ. Right. ಅಮ್ಮ Mess ಮೆಸ್ ಅಂದ್ರೆ? ಬಟ್ ಚಿಕ್ಕದಾಗಿದೆ, ಸ್ವಲ್ಪ ನಿಧಾನಕ್ಕೆ ನೋಡ್ಕೊಂಡು ಬಂದ್ರೆ ಸಿಗುತ್ತೆ. ಅಷ್ಟು Right. ದೊಡ್ಡದಲ್ಲ. ಓಕೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ನೀವು ಎಷ್ಟು ಜನ ಮಕ್ಕಳಮ್ಮ ನಿಮ್ಮ ತಾಯಿಯವರಿಗೆ? ನಮ್ಮ ತಾಯಿಯವ್ರಿಗೆ 5-6 ಜನ ಸರ್. ಅಲ್ಲ, ನೀವು ಎಷ್ಟನೇ ಮಗಳ? ನಾನು ಫಸ್ಟ್, ಫಸ್ಟ್ನೇ ಮಗಳು. ಓಕೆ. ನಿಮ್ಮ ಹಿಂದೆ ಇದ್ದಲ್ಲ ಅಣ್ಣ ತಮ್ಮಂತ? ಎಲ್ಲ ತಮ್ಮ ತಂಗಿ. ಓಕೆ. ಈಗಲೂ ಹೋಗ್ತಾ ಇರ್ತಾರೆ ಊರಿಗೆ? ಹೌದು ಸರ್, ಖಂಡಿತ. ಓಕೆ. ಏನು ಕಾರ್ಯಕ್ರಮಗಳಿದ್ರೆ ಅವಾಗ ಮಾತ್ರ? ಮದುವೆ, ಹಾ, ಹಾ. ಊರ ಹಬ್ಬ, ಮನೇಲಿ ಏನಾರ ವಿಶೇಷವಾದ ದಿವಸಗಳು ಅಂದರೆ ಹಾಂ ಹಾಂ ಹೋಗ್ತಾ ಇರ್ತಾರೆ. ಓಕೆ. ಅಲ್ಲಿ ಹೋಟೆಲ್ ಯಾಕಮ್ಮ ಬಂದಾಯಿತು ಸೆಂಟ್ ಫ್ರಾನ್ಸಿಸ್ ಸ್ಕೂಲಲ್ಲಿ? ಇಲ್ಲ ಸರ್, ತುಂಬ ದಿವಸದಿಂದ ನಾವೇ ಮಾಡ್ತಾ ಇದ್ವಿ. ಹಾಂ ಹಾಂ ಬಿಟ್ಟು ಕೊಡ್ಬೇಕಾದ್ರೆ ಸಂದರ್ಭಗಳು ಬಂತು. ಹಾಂ ಹಾಂ ಹಾಂ. ಯಾಕೆಂದರೆ ಒಂದೇ ಸತಿ ಒಬ್ಬರಿಗೆ ಕೊಡೋಕ್ಕಾಗಲ್ಲ. ಕರೆಕ್ಟ್ ಕರೆಕ್ಟ್. ಬೇರೆ ಮ್ಯಾನೇಜ್ಮೆಂಟ್ ಚೇಂಜ್ ಆದಾಗ ಬೇರೆಯವರು ಕೂಡ ಅಭಿಪ್ರಾಯಗಳು ಇರುತ್ತೆ. ಆದ್ದರಿಂದ ಹಾಗೆ ಹೆಚ್ಚು ಕಮ್ಮಿ ಒಂದು 20 ವರ್ಷ ವರ್ಕ್ ಮಾಡಿದ್ರ ಅಲ್ಲಿ? ಇಲ್ಲ ಸರ್, 15 years. 15 years. ಓಕೆ. 16ಗೆ ಬಿಟ್ಬಿಟ್ವಿ ನಾವು. ಹಾಂ ಹಾಂ ಹಾಂ. ಓಕೆ ಓಕೆ. ಸೊ ಈಗ ಬಂದರೆ ಆ ಥರ ಮತ್ತೆ ಅವಕಾಶಗಳಾದರೂ ಹೋಗ್ತೀರಾ ಅಥವಾ ಈ ಹೋಟೆಲ್ಲೇ ಕಂಟಿನ್ಯೂ ಇಲ್ಲ ಮಾಡ್ತೀರಾ? ಸರ್, ಹೋಗಲ್ಲ. ಹೋಗಲ್ಲ. ಸಾಕು ಸರ್, ಸಣ್ಣ ಸಣ್ಣದಾಗಿ ಮಾಡೋಣ. ಓಕೆ. ಫುಲ್ ಸಪೋರ್ಟ್, ಮಗಳು ಫುಲ್ ಸಪೋರ್ಟ್ ಸರ್. ಅವರೇ ಅಡುಗೆ Okay. ಗಿಡಿಗೆ ಎಲ್ಲ ಆಗುತ್ತೇನೆ. ಓಕೆ. ಸಣ್ಣ ಪುಟ್ಟದ ನಾವು 3 ಜನ ಹಾ, ಶೇರ್ ಹಾ. ಮಾಡ್ಕೊಂಡು ಎಲ್ಲ ಕೆಲಸಗಳು ಮಾಡ್ತೀವಿ. ಹೊರಗಿನವ್ರ ಕೆಲಸದವ್ರು ಇಲ್ವೇ ಇಲ್ಲ ಇಲ್ಲಿ? ಇಲ್ಲ ಸರ್, ಓಕೆ ನಾವೇ ಓಕೆ. ಮಾಡ್ಕೊಂತೀವಿ ಎಲ್ಲ ಹಾ. ಕೆಲಸ. ಸರ್ ನಮಸ್ಕಾರ. ಹೇಗಿದೆ ಸರ್ ಟಿಫನ್ ಎಲ್ಲ ಇಲ್ಲಿ? ಸೂಪರ್ ಆಗಿದೆ ಸರ್. ಪಲಾವು, ಇಡ್ಲಿ, ವಡ ಹಾಂ ತುಂಬ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಹಾಂ. ಮತ್ತು ಮಧ್ಯಾಹ್ನ ಊಟನೂ ಸೂಪರ್ ಆಗಿದೆ. ಓಕೆ. ಮಧ್ಯಾಹ್ನ ಊಟನೂ ಇರುತ್ತೆ ಇಲ್ಲಿ? ಮುದ್ದೆ, ಹಾ. ಸಾಂಬಾರು ಎಲ್ಲ ತುಂಬ ಚೆನ್ನಾಗಿದೆ. ಓಕೆ. ಏನು ಸರ್ ತಮ್ಮ ಹೆಸರು? ಅನ್ವರ್ ಅನ್ವರ್. ಏನು ಮಾಡ್ತಾರೆ ಸರ್ ತಾವು? ನಾವು ಒಂದು ಇಂಜಿನಿಯರ್ ಕಂಪ್ನಿಲಿದ್ದೀವಿ. ಓಕೆ ಓಕೆ ಓಕೆ. ಸೊ ನೀವು ರೆಗ್ಯುಲರಾಗಿ ಇಲ್ಲೇನ ಟಿಫನ್ ಎಲ್ಲ ಮಾಡೋದು? ಇಲ್ಲೇ ಬರ್ತೀವಿ, ನಮ್ಮ ಗೋಡೌನಲ್ಲೇ ಇರೋದು. ಹಾಂ ಹಾಂ ಹಾಂ. ಪ್ರತಿ ಬೆಳಗ್ಗೆ ಟೈಮು, ಓಕೆ. ಮಧ್ಯಾಹ್ನ ಎಲ್ಲ ಇಲ್ಲೇ ಮಾಡ್ತೀವಿ. ಇಲ್ಲೇ ಮಾಡ್ತಾರೆ. ಓಕೆ. ಪ್ರೈಸ್ ಎಲ್ಲ ಹೇಗಿದೆ ಸರ್? ಸರ್ ಸೂಪರ್ ಆಗಿದೆ, ಹ್ಮ್. ಬೆಸ್ಟ್ ಪ್ರೈಸ್. ಮೇಡಮ್ ಇವಾಗ ಈ ವಿಡಿಯೋ ನೋಡಿ ಅಥವಾ ಅಪ್ಪ ಅವ್ರು ನೋಡಿ ನಿಮ್ಮನ್ನು ನೋಡಿ ನಾವು ಹೋಟೆಲ್ ಮಾಡಬೇಕು ಅಂತ ಯಾರು ಬಂದೇ ಬರ್ತಾ ಮನಸ್ಸು. ಸೊ ಅಂಥವ್ರಿಗೆ ಏನು ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತಾರೆ ಮೇಡಮ್? ಸರ್, ಇವಾಗಿನ ಯಂಗ್ಸ್ಟರ್ಸ್ ತುಂಬಾನೇ ಯೋಚನೆ ಮಾಡ್ತಾರೆ, ಹೋಟೆಲ್ ಹಾ. ಮಾಡ್ಬೇಕು, ಚಾಟ್ಸ್ ಮಾಡ್ಬೇಕು, ಜ್ಯೂಸ್ ಅಂಗಡಿ ಮಾಡ್ಬೇಕು ಅಂತ. ಹಾ. ಮಾಡ್ಲಿ ಸರ್, ಒಳ್ಳೇದು. ಇವಾಗಿನ ಜನರೇಷನ್ ಅಲ್ಲಿ, ಇವಾಗಿನ ಇದರಲ್ಲಿ ಫುಡ್ಗೆ ತುಂಬಾ ಪ್ರಿಫರೆನ್ಸ್ ಕೊಡ್ತಾರೆ. ಹಾಂ ಹಾಂ. ಅದರಿಂದಾಗಿ ಯಂಗ್ಸ್ಟರ್ಸ್ ಬರ್ಲಿ, Okay. ಮಾಡ್ಲಿ. ಹಾ. ಹೋಟೆಲ್ ಉದ್ಯಮ ತುಂಬಾ ಚೆನ್ನಾಗಿದೆ. Okay. ಮಾಡ್ಕೊಂಡು ಹೋಗ್ಲಿ. ಮಾಡೋದ್ರಲ್ಲಿ ಹಾ. ಸ್ವಲ್ಪ ನೀಟ್ನೆಸ್ ಇರ್ಬೇಕು, ಹಾ. ಹೋಮ್ ಫುಡ್ ಆಗಿರ್ಬೇಕು. ಹಾ. ಆದಷ್ಟು ನಮ್ಮ ಕೈಯಿಂದ ನಾವು ಮಾಡ್ಬೇಕು. ಓಕೆ ಮೇಡಮ್. ರೆಡಿಮೇಡ್ Okay. ಬೇಡ ಅಂತ ನನ್ನ ಸಜೆಷನ್ ಅಷ್ಟೇ. ರೈಟ್. ತಮ್ಮ ಫ್ಯಾಮಿಲಿ ಮೇಡಮ್, ಮಕ್ಕಳು? ಸರ್, ನನಗೆ ಇಬ್ರು ಗಂಡು ಮಕ್ಕಳು. ಓಕೆ. ಹಸ್ಬೆಂಡು ಗಾರ್ಮೆಂಟ್ಸ್ ಕೆಲಸ ಮಾಡ್ತಿದ್ದಾರೆ ಮ್ಯಾನೇಜರ್ ಆಗಿ. ಹಾಂ ಹಾಂ ಹಾಂ. ನಾವು ಸುಮ್ಮನೆ ಮನೇಲಿ ಇರ್ಬೇಕಲ್ಲ ಅಂತ Okay. ನಮ್ಮ ತಂದೆ ತಾಯಿ ಎಲ್ಲ ಇದ್ದಾರಲ್ಲ ಓಕೆ. ಸಪೋರ್ಟ್ಗೆ, ಕರೆಕ್ಟ್ ಕರೆಕ್ಟ್. ಅದಕ್ಕೆ ಮಾಡ್ತಾ ಇದ್ದೀವಿ. ಹಾಂ ಹಾಂ ಹಾಂ.
ಹೇಗೆ ಮನೆ ಹಸ್ಬೆಂಡ್ ಖುಷಿಯಾಗಿದ್ದಾರಾ? ಹಾ ಸರ್, Okay. ಅವರೇ ಫುಲ್ ಸಪೋರ್ಟ್ ಮಾಡ್ತಾರೆ. ಅವರೇ Okay. ನಿಂತ್ಕೊಂಡು ಎಲ್ಲ ರೆಡಿ ಮಾಡಿಸಿದ್ದು. ಓಹೋ ಮಾಡಿ ಮನೇಲಿ ಯಾಕೆ ಸುಮ್ಮನೆ ಇರ್ತೀರಾ ಅಂತ. ಓ ವೆರಿ ನೈಸ್ ಮ್ಯಾಮ್. ಓಕೆ, ಮಕ್ಕಳು ಏನು ಓದ್ತಾರೆ ಮೇಡಮ್? ಇದೇ ಸ್ಕೂಲಾ? ಇಲ್ಲ ಸರ್, Okay. ಸೆಕೆಂಡ್ PU ಓದ್ತಾ ಇದ್ದಾನೆ. ದೊಡ್ಡ RNS ಕಾಲೇಜ್. ಓಕೆ ಓಕೆ ಚಿಕ್ಕವನು ಇಲ್ಲೇ ಜ್ಞಾನಬೋಧಿ. ಓಕೆ ಓಕೆ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಕೇಳಿದ್ರಲ್ಲ ಆದ್ಮೇಲೆ ಅಮ್ಮ ಮೆಸ್ಸಲ್ಲಿ ಎಷ್ಟು ಊಟ ಚೆನ್ನಾಗಿರುತ್ತೆ, ಎಷ್ಟು ಹೈಜಿನಿಕ್ ಆಗಿ ಅಡುಗೆ ಮಾಡ್ತಾರೆ ಅಂತ. ನಿಜವಾಗ್ಲೂ ಭಾಳ ಆಶ್ಚರ್ಯ ಅನಿಸುತ್ತೆ. ಇದು ನಿಜವಾಗ್ಲೂ ಮನೆಯಲ್ಲೇ ಊಟ ಮಾಡಿದ ಫೀಲ್ ಬರುತ್ತೆ. ಆಮೇಲೆ ರೇಟು ಕೂಡ ಭಾಳ ರೀಸನಬಲ್ ಆಗಿದೆ. ಬರೀ 35 ರೂಪಾಯಿಗೆ ಹೊಟ್ಟೆ ತುಂಬ ತಿಂಡಿ ಸಿಗುತ್ತೆ, ಹೊಟ್ಟೆ ತುಂಬ ಊಟ ಸಿಗುತ್ತೆ. ನೀವು ಕೂಡ ಇಲ್ಲಿ ಊಟ ಮಾಡಬೇಕು ಅಂದರೆ ನಾಗದೇವನಹಳ್ಳಿ, ಅಂದರೆ ಅಂಬೇಡ್ಕರ್ ಕಾಲೇಜಿಂದ ಕೆಂಗೇರಿಗೆ ಹೋಗೋ ರೋಡಲ್ಲಿ ನಾಗದೇವನಹಳ್ಳಿ ಅಂತ ಬರುತ್ತೆ. ಅಲ್ಲಿ ಲೆಫ್ಟ್ ತೊಗೊಂಡ್ರೆ ಚಿತ್ರಕೂಟ ಸ್ಕೂಲ್ ಬರುತ್ತೆ. ಚಿತ್ರಕೂಟ ಸ್ಕೂಲಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ಬಲಭಾಗದಲ್ಲಿ ಇದು ಹೋಟೆಲ್ ಇದೆ. ಸೊ ಖಂಡಿತ ನೀವು ಬನ್ನಿ, ಇಲ್ಲಿ ಊಟ ಮಾಡಿ, ನಂತರ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೋದನ್ನ ಮರಿಬೇಡಿ. ನಾಳೆ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ತಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್. ಥ್ಯಾಂಕ್ ಯು ಸೋ ಮಚ್.